ಸಂವಿಧಾನದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಬಿಲ್ 2026 ಏನು ನಮ್ಮನ್ನು ಜಾರಿಗೆ ತಗೊಂಡು ಬಂದಿದೆ, ಇದು ನಮಗೆ ತುಂಬಾ ತೊಂದರೆ ಕೊಡ್ತಕ್ಕಂಥ ಒಂದು ಅಂಶಗಳನ್ನು ಹೊಂದಿರತಕ್ಕಂಥದ್ದು. ಈ ಖಂಡಿತವಾಗ್ಲೂ ಕೂಡ ಇವಾಗ ಇವರು ನಮ್ಮ ಬಗ್ಗೆ ಒಂದು ಟ್ರಾನ್ಸ್ಜೆಂಡರ್ ಬಿಲ್ಲನ್ನು ಇವರು ವಿರೋಧವಾಗಿ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಈ ದೇಶದ ಪ್ರಜೆ ಆಗಿದ್ದು ನಮ್ಮನ್ನು ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಂಭಾಷಣೆಗೂ ಕರೆದೇನೆ ಇದನ್ನು ಅವರು ಮೊದಲನೇದಾಗಿ ಇದನ್ನು ಪತ್ರಿಕೆಯನ್ನು ಹೊರಡಿಸಿರೋದು ಮೊದಲನೇದಾಗಿ ಸರ್ಕಾರದ ತಪ್ಪು. ಖಂಡಿತವಾಗ್ಲೂ ಇದನ್ನು ಬೇಗನೆ ಹಿಂತೆಗೆದುಕೊಂಡು ನಮಗೆ ಸ್ವತಂತ್ರವಾದ ಬದುಕನ್ನು ಬದುಕೋದಕ್ಕೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡೋದಕ್ಕೆ ಭಾರತ ದೇಶದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದೀಪಿಕಾ, ತುಮಕೂರು. ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸಚಿವರಾದಂಥ ವೀರೇಂದ್ರ ಕುಮಾರ್ ಅವರು ಒಂದು ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಆ ಮಸೂದೆಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಏನೇನಿದೆ ಏನಿಲ್ಲ ಅನ್ನೋದನ್ನು ಮಾರ್ಚ್ 13ರಿಂದ ಹಿಡಿದು ಮಾರ್ಚ್ 30ಕ್ಕೆ ಎಷ್ಟು ದಿನಗಳ ಅಂತರವಿದೆ. ಈ ಅಂತರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಮಸೂದೆಯನ್ನು ಕಾಯ್ದೆಯಾಗಿ ಕಾನೂನಾಗಿ ಸಹಿ ಮೂಲಕ ನಮೂದಿಸ್ತಾರೆ. ಸ್ನೇಹಿತರೆ, ಏನಂದರೆ ಅದರಲ್ಲಿ ಬಂದಿರೋದು ಮುಖ್ಯವಾಗಿ ಏನಂದರೆ ಒಂದು 4 ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದ್ದಾವೆ. ಜೋಗತ, ನಪುಂಸಕ, ಅರ್ವಾಣಿ, ಕಿನ್ನರ್, ಈ 4 ವೈವಿಧ್ಯತೆಗಳನ್ನು ನಮೂದಿಸ್ತಾರೆ. ಅದರ ಕೆಳಗಡೆ ಇನ್ನು ಸಾವಿರಾರು ವೈವಿಧ್ಯತೆಗಳಿದ್ದಾವೆ. ನಾನ್ ಬೈನರಿ ಇದೆ, ಅಂತರ್ಲಿಂಗಿ ಇದೆ, ಗಂಡಾಗಿ ಹುಟ್ಟಿ ಹೆಣ್ಣಾದವರು ಇದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾದವರು ಇದ್ದಾರೆ. ಎಲ್ಲ ಅಂಶಗಳನ್ನು ಆ ಸಮುದಾಯದ ಪ್ರತಿನಿಧಿಗಳನ್ನು ತೆಗೆದುಕೊಂಡು ಪ್ರಜಾಸತ್ತಾತ್ಮಕವಾಗಿ ಸಮಾಲೋಚನೆ ನಡೆಸದೆ ಆ ಸ್ವಲ್ಪ ದಿನಗಳ ಅಂತರದಲ್ಲಿ ಅಲ್ಲಿ ಒಂದು ಹಕ್ಕುಗಳ ಹಗರಣ ಆಗುತ್ತೆ. ಆಮೇಲೆ ಹಕ್ಕುಗಳಲ್ಲಿ ಏನಿದೆ ಅಂದರೆ ಆ ಒಂದು ಕಾಯ್ದೆಯಲ್ಲಿ ಏನಿದೆ ಅಂದರೆ ನೀವು ಇನ್ನು ಮುಂದೆ ಯಾವುದೇ ರೀತಿ ಜೀತ ಪದ್ಧತಿ ಮಾಡ್ಬೋದು, ನಿಮಗೆ ಯಾವೇ ಸಂಘ ಸಂಸ್ಥೆಗಳು ನಿಮಗೆ ಯಾವುದೇ ರೀತಿ ಸಹಾಯಹಸ್ತ ನೆರವಿನ ಅಂಶಗಳನ್ನು ಮಾಡ್ಬೋದು. ಆಮೇಲೆ 3rd ಒನ್ ಹೇಳುತ್ತೆ ನಿಮ್ಮನ್ನು ಅಪರಾಧಿಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. 4ನೇದು ನಮ್ಮ ದೇಹವನ್ನು ನಾವು ಡಾಕ್ಟರ್ಸ್ ಕಡೆ ಬಿಚ್ಚಿಡಬೇಕಂತೆ, ಅವರು ನಮ್ಮ ಬಾಡಿ ಸ್ಕ್ರೀನಿಂಗ್ ಮಾಡ್ತಾರಂತೆ, ಅಲ್ಲಿ ಆದಂಥ ವೈದ್ಯಾಧಿಕಾರಿಗಳ ತಂಡ ಬೇಕಾಗುತ್ತೆ. ಅದಕ್ಕೆ ಇದು ಯಾವ ಅರ್ಥ? ಭಾರತ ದೇಶದ ಪ್ರಜೆಗಳಾದ ನಾವು, ನಿಮಗಿರ್ತಕ್ಕಂಥ ಸಂವಿಧಾನ ಸಹ ನಮಗೂ ಇದೆ. ನಮ್ಮನ್ನು ಕರೆದು ಒಂದು ಸಮಾಲೋಚನೆ ಮಾಡಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ನೈಜ ಘಟನೆಗಳು ಏನಿದ್ದಾವೆ, ವಾಸ್ತವಿಕ ಅಂಶಗಳು ಏನಿದ್ದಾವೆ, ಸದ್ಯದಲ್ಲಿ ನಮಗೆ ಏನು ಸಮಸ್ಯೆಗಳಲ್ಲಿ ನಮ್ಮ ಸಮುದಾಯ ಜೀವನ ಮಾಡ್ತಾ ಇದೆ, ಯಾವುದನ್ನು ವಿಚಾರ ಮಾಡದೆ ದಿಢೀರಾಗಿ ನೀವು ಒಂದು ಮಸೂದೆನ ಕಾಯ್ದೆಯಾಗಿ ತೆಗೆದುಕೊಂಡಿದ್ದೀರಾ. ಇಂದು ದೇಶಾದ್ಯಂತ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ BJP ಸರ್ಕಾರ ಈ ಒಂದು ಶೋಷಿತ ವರ್ಗ, ನನ್ನದಂತಲ್ಲ ಶೋಷಿತ ವರ್ಗ, ಹಲವಾರು ಶೋಷಿತ ವರ್ಗಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇದು ತನ್ನ ಸ್ವಾಮಿತ್ಯವನ್ನು ಒಂದು RSS ಮತ್ತು ಈ BJP ಸಂಘ ಪರಿವಾರದವ್ರ ಜೊತೆ ಸೇರಿಸ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದನೇದು. ಎರಡನೇದು, ನೀವು ನಮ್ಮ ಒಂದು ಹಕ್ಕುಗಳನ್ನು ನೀವು ಕೇಳಲಿಕ್ಕೆ ಯಾವ ಅರ್ಥ ಇದೆ, ನಿಮಗೆ ಯಾವ ರೈಟ್ಸ್ ಇದೆ, ರೈಟ್ಸ್ ಕೊಟ್ಟಿರೋರು ಯಾರು? ಇವತ್ತು ನೀವು ಹಲವಾರು ಸುಳ್ಳು ಆಶ್ವಾಸನೆಗಳನ್ನು ಹೇಳಿಬಿಟ್ಟು ಇವತ್ತು ಹೋಗಿ ನೀವು ಸಂಸದರ ಸ್ಥಾನದಲ್ಲಿ ಕೂತಿರೋದು ನೀವು. ಈ ಒಂದು ಅಂಕಿಅಂಶಗಳಲ್ಲಿರ್ತಕ್ಕಂಥ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜೀತ ಪದ್ಧತಿ ಅಂದರೆ ಸ್ನೇಹಿತರೆ, ನಿಮ್ಗೆ ಹೇಳ್ಬಿಡ್ತೀನಿ ನನ್ನ ಮಾಧ್ಯಮದವರಿಗೆ, ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವು ಯಾರ ಹತ್ರ ಹೋಗ್ತೀವಿ? ನಮ್ಮ ಮೈಂಡ್ ಸೆಟ್ ಇರ್ತಕ್ಕಂಥ ನನ್ನ ಸಮುದಾಯದ ಹಿರಿಯರ ಕಡೆ ಹೋಗ್ತೀವಿ. ಇವತ್ತು ನಾವು ಅಲ್ಲಿ ಹೋಗಿ ಇರ್ಕೂಡಲು ಯಾವುದೇ ರೀತಿ ನನ್ನ ಅಂಗಗಳನ್ನು ಬದಲಾವಣೆ ಮಾಡಿಕೊಳ್ಬಾರ್ದು ಅನ್ನೋದಂಥ ಕಾನೂನನ್ನು ತರ್ತಿಲ್ಲ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಹಾಗಾಗಿ ಈ ದಿನ ನಾವು ದೇಶಾದ್ಯಂತ ಈ ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ಲನ್ನು, ಈ ಕಾಯ್ದೆಯಾಗಿರೋ ಈ ಬಿಲ್ಲನ್ನು ನನ್ನ ಸಮುದಾಯದ ಹಿರಿಯರೊಂದಿಗೆ ನಾವು ಇದನ್ನು ಸುಟ್ಟಿ ನಮ್ಮ ಪ್ರತಿರೋಧವನ್ನು, ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರಿಸ್ತಾ ಇದ್ದೇವೆ.